ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ನೂತನ ತಿಂಗಳಿಗೆ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ಒಂದು ತಿಂಗಳನ್ನೋದು ಎಷ್ಟು ಬೇಗ ಬಂದ್ಬಿಡ್ತು ನೋಡಿ. ದೇವರು ಇಡೀ ತಿಂಗಳೆಲ್ಲ ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮನ್ನ ನಮ್ಮೆಲ್ಲ ಕುಟುಂಬಗಳನ್ನ ಆತನ ಕಾದು ಕಾಪಾಡಿ ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಗಳಿಂದ ತಪ್ಪಿಸುತ್ತಾ ಇವತ್ತು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ. ನಮಗೆ ಇನ್ನೊಂದು ತಿಂಗಳು, ಹೊಸ ತಿಂಗಳು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಬನ್ನಿ ಪ್ರಿಯರೇ, ಈ ನೂತನ ತಿಂಗಳಲ್ಲಿ ದೇವರು ಕೊಡುವಂತ ವಾಗ್ದಾನವನ್ನು ನಾವು ಧ್ಯಾನಿಸಿ ಆ ವಾಕ್ಯದಿಂದ ನಾವು ಬಲ ಹೊಂದಿ ಈ ತಿಂಗಳೆಲ್ಲ ಕರ್ತನ ನಡೆಸುವಿಕೆಯಲ್ಲಿ ಆತನ ವಾಗ್ದಾನದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ, ಕುಟುಂಬದಲ್ಲಿ, ಎಲ್ಲ ಕೆಲಸದಲ್ಲೂ ದೇವರ ಚಿತ್ತವನ್ನು ತಿಳ್ಕೊಂಡು ಈ ತಿಂಗಳೆಲ್ಲ ದೇವರ ಒಂದು ನಡೆಸುವಿಕೆಗಾಗಿ ಮತ್ತು ಕರ್ತನ ಸಹಾಯವನ್ನು ಬೇಡ್ತಾ ದೇವರ ಅನ್ಯೋನ್ಯತೆಯಲ್ಲಿ ಈ ತಿಂಗಳೆಲ್ಲ ನಾವು ಜೀವಿಸುವ ಹಾಗೆ ಆತನ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಿಯರೇ, ಕೀರ್ತನೆ 37ನೇ ಅಧ್ಯಾಯ 2 ವ್ಯಕ್ತಿತ್ವನ ಕುರಿತಾಗಿ ತೋರಿಸ್ತಾ ಇದೆ. ಇಬ್ಬರು ವ್ಯಕ್ತಿತ್ವನ ಕುರಿತಾಗಿ ಇಬ್ಬರು ವ್ಯಕ್ತಿಗೆ ಹೋಲಿಕೆ ಆಗಿದೆ. ಒಬ್ಬರು ನೀತಿವಂತನು, ಇನ್ನೊಬ್ಬರು ದುಷ್ಟರು. ಈ ಇಡೀ ಅಧ್ಯಾಯವೇ ನೀತಿವಂತರು ಮತ್ತೆ ದುಷ್ಟರಿಗೆ ಇರುವ ವ್ಯತ್ಯಾಸವನ್ನ ಕುರಿತು ಸ್ವಾಮಿ ಇಲ್ಲಿ ನಮಗೆ ತಿಳಿಸ್ತಾರೆ. ನೀತಿವಂತರು ಯಾರು, ದುಷ್ಟರು ಯಾರು ಎಂಬುದಾಗಿ ನಾವು ನೋಡುವುದಾದ್ರೆ, ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬದೆ ಜೀವಿಸ್ತಾ ಇರ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿದ್ದು ಕೂಡ, ಯೇಸುವಿನ ವಾಕ್ಯವನ್ನು ತಿಳಿದು ಕೂಡ ಆತನನ್ನು ನಂಬದೆ, ಆತನನ್ನ ಸೇವಿಸದೆ ಮತ್ತೆ ಆತನನ್ನು ಹಿಂಬಾಲಿಸದೆ ಇರ್ತಾರೋ, ಮತ್ತೆ ದುಷ್ಟನ ಕಾರ್ಯಗಳಲ್ಲಿ ಅಂದ್ರೆ ಕೆಟ್ಟ ಕಾರ್ಯಗಳಲ್ಲಿ ಮನಸ್ಸಿಟ್ಟು ದೇವರನ್ನ ತಿರಸ್ಕರಿಸ್ತಾ ಇರ್ತಾರೋ ಅವರು ದುಷ್ಟರ ಪ್ರಿಯರೇ. ಒಂದೇ ಮಾತಲ್ಲಿ ಹೇಳ್ಬೇಕನ್ನೋದಾದ್ರೆ, ಯಾವ ವ್ಯಕ್ತಿ ಯೇಸುವನ್ನ ತಿಳಿದು ಯೇಸುವಿನ ಬಗ್ಗೆ ಅರ್ಥ ಮಾಡಿಕೊಂಡು ಆತನನ್ನ ಸ್ವೀಕರಿಸಿಕೊಳ್ಳಲ್ವೋ, ಆತನ ಮೇಲೆ ವಿಶ್ವಾಸ ಇಡಲ್ವೋ, ಆತನು ದೇವ ಕುಮಾರನು ಎಂಬುದಾಗಿ ನಂಬುವುದಿಲ್ವೋ, ಅವರೆಲ್ಲರೂ ದುಷ್ಟರಂತೆ. ಆದ್ರಿಂದ ದುಷ್ಟನು ಸಾಲ ಮಾಡಿಕೊಳ್ತಾನೆ, ಆದ್ರೆ ತೀರಿಸಲಿಕ್ಕೆ ಆಗುವುದೇ ಇಲ್ಲ. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನ ನಾವು ನೋಡುವಾಗ ಇವತ್ತು ಸಾಲ 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 ಇವತ್ತು ಹೆಚ್ಚಾಗಿ ಸಾಲದಲ್ಲಿ ಮುಳುಗೋಗಿರುವಂತ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಒಬ್ಬ ವ್ಯಕ್ತಿಯನ್ನ ನೋಡೋದಾದ್ರೆ ಯಾವುದಾದ್ರೂ ಒಂದು ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಂದು ಕುಟುಂಬ ನೋಡುವಾಗ ಒಂದು ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ. ನೋಡಿ, ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯವನ್ನ ನಡೆಸುವಂತ ನಾಯಕರು ಕೂಡ ಈ ರಾಜ್ಯದಲ್ಲಿ ಅನೇಕ ಸಾಲಗಳನ್ನ ಮಾಡಿದ್ದಾರೆ. ನಮ್ಮ ದೇಶವನ್ನ ಮುನ್ನಡೆಸುವಂತ ನಾಯಕರುಗಳು ಕೂಡ ಸಾಲಗಳನ್ನ ಮಾಡಿದ್ದಾರೆ. ನೋಡಿ, ನಾವು ಸಾಲ ಬೇಡ ಅನ್ನೋದಾದ್ರೂ ಕೂಡ ಬ್ಯಾಂಕ್ ಅವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ನಿಮ್ಗೆ ಸಾಲ ಕೊಡ್ತೀವಿ, ತೆಗೆದುಕೊಳ್ರಿ ಅಂತ ಹೇಳ್ತಾರೆ. ನಮ್ಮನ್ನ ಸಾಲಗಾರರಾಗಿ ಮಾಡುವುದಕ್ಕೆ ಸೈತಾನನು ಒಂದು ಉದ್ದೇಶವನ್ನ ರೂಪಿಸಿದ್ದಾನೆ. ಸಾಲದಿಂದ ನಾವು ಹೊರಗಡೆ ಬರಲೇಬಾರದು. ಸಾಲಗಳಿಂದ ನಾವು ಬಾಧಿಸಲ್ಪಟ್ಟು ಸಾಲದಲ್ಲಿ ಮುಳುಗಿ ಹೋಗಿ ಅದರಲ್ಲೇ ಚಿಂತೆ ಉಳ್ಳವರಾಗಿ ನಾವು ನಿತ್ಯವೂ ಕಷ್ಟಗಳು ಪಡ್ತಾ ಸಮಾಧಾನ ಇಲ್ಲದೆ ನಾವು ಜೀವಿಸಬೇಕೆಂಬುದು ಸೈತಾನನ ಒಂದು ಯೋಚನೆ ಆಗಿದೆ. ಆದ್ರಿಂದ ಆತನು ಅನೇಕ ವಿಧವಾದಂತ ಆಸೆಗಳನ್ನ ನಮ್ಮ ಬಳಿಯಲ್ಲಿ ತಂದು
ಅದನ್ನ ತೆಗೆದುಕೊಳ್ಳುವುದಕ್ಕೆ, ನಮಗೆ ಸಾಲಗಾರರಾಗಿ ಮಾಡುವುದಕ್ಕೆ ಮಾರ್ಗವನ್ನು ತೆರೆದುಕೊಡ್ತಾನೆ. ನೋಡಿ, ಇವತ್ತು ಅನೇಕ ಜನ ಸಾಲದಲ್ಲಿದ್ದಾರೆ. ಪ್ರಿಯರೇ, ಅನೇಕರು ಮನೆಯ ಸಾಲದಲ್ಲಿದ್ದಾರೆ, ಮನೆ ಕಟ್ಟುವುದಕ್ಕೆ ಲೋನ್ ಮಾಡಿ ಸಾಲದಲ್ಲಿ ಇರ್ತಾರೆ. ಕೆಲವರು ಸಂಘಗಳಲ್ಲಿ ಸಾಲಗಳು ತೆಗೆದುಕೊಂಡಿರ್ತಾರೆ, ಕೆಲವರು ಬೈಕ್ ಸಾಲಗಳು, ಕಾರಿನ ಮೇಲೆ ಸಾಲಗಳು, ಹೀಗೆ ಅನೇಕ ವಿಧವಾಗಿ ಕೈ ಸಾಲಗಳು, ಅನೇಕ ವಿಧವಾದಂತ ಸಾಲಗಳಲ್ಲಿ ಇರುವಂತ ಜನಗಳನ್ನ ನಾವು ನೋಡ್ತೀವಿ. ಈ ಸಾಲಗಳು ಅನೇಕರು ಮಾಡಿದ್ದಾರೆ, ಎಲ್ಲರೂ ಸಾಲಗಳು ಮಾಡಿದ್ದಾರೆ, ತೀರಿಸ್ಲಿಕ್ಕೆ ಆಗ್ತದೆ ಎಂಬುದಾಗಿ ಒಂದು ವಿಶ್ವಾಸ. ಆದ್ರೆ ಸಾಲ ತೆಗೆದುಕೊಳ್ಳುವಾಗಿದ್ದಂತ ಆ ಧೈರ್ಯ, ಸಾಲ ತೆಗೆದುಕೊಳ್ಳುವಾಗಿದ್ದಂತ ಆ ಒಂದು ಮನಸ್ಥಿತಿ ಬರ್ತಾ ಬರ್ತಾ ಒಬ್ಬ ಮನುಷ್ಯನಲ್ಲಿ ಕಮ್ಮಿ ಆಗ್ತದೆ. ಅಂದ್ರೆ ಅವನ ವಿಶ್ವಾಸವನ್ನ ಕಳ್ಕೊಳ್ತಾನೆ, ಆತನ ತೀರ್ಸ್ಲಿಕ್ಕೆ ಆಗ್ದಷ್ಟು ಕಷ್ಟಕ್ಕೆ ಒಳಗಾಗ್ತಾನೆ. ಕಾರಣ ಅನೇಕ ವಿಧ ಆಗಿರ್ತದೆ. ಅಂದ್ರೆ ಅವನಿಗೆ ಸರಿಯಾಗಿ ಕೆಲಸ ಸಿಗದೆ ಇರಬಹುದು, ಅಥವಾ ಕಷ್ಟದ ಮೇಲೆ ಕಷ್ಟ ಅವನಿಗೆ ಹೆಚ್ಚಾಗಿರ್ಬೋದು, ಅಥವಾ ಮಕ್ಕಳ ಪರಿಸ್ಥಿತಿ ಆಗಿರ್ಬೋದು, ಅವ್ರ ಎಜುಕೇಶನ್ ಪರಿಸ್ಥಿತಿ ಆಗಿರ್ಬೋದು, ಮನೆಯಲ್ಲಿ ಯಾರೋ ಅನಾರೋಗ್ಯಕ್ಕೆ ಒಳಗಾಗಿರ್ಬೋದು. ಹೀಗಾಗಿದ್ದೇನೆ ಸಾಲಗಳು ತೀರ್ಸಕ್ಕಾಗದೆ ಸಿಕ್ಕಾಕೊಂಡಿರ್ಬೋದು. ಪ್ರಿಯರೇ, ಸಾಲಗಳು ಮಾಡ್ಬಿಡ್ತೀವಿ, ಆದ್ರೆ ಸಾಲ ತೀರಿಸುವಂತ ಪರಿಸ್ಥಿತಿಗಳು ಬರುವಾಗ ನಮಗೆ ಚಿಂತೆ ಎದುರಾಗ್ತದೆ, ಚಿಂತೆ ಬರ್ತದೆ ನಮ್ಮೊಳಗಡೆ. ಹೇಗೆ ನಾನು ಈ ಸಾಲನ ತೀರಿಸ್ಲಿ, ಹೇಗೆ ಈ ಸಾಲದಿಂದ ನಾನು ಹೊರಗಡೆ ಬರಲಿ, ಅಯ್ಯೋ ನಾನು ಅವಮಾನಕ್ಕೆ ಒಳಗಾಗ್ತಿದ್ದೀನಲ್ಲ, ಅಯ್ಯೋ ನನ್ನ ಕೈಯಲ್ಲಿ ಈ ಸಾಲವನ್ನ ತೀರಿಸ್ಲಿಕ್ಕೆ ಆಗ್ತದೋ ಇಲ್ಲವೋ ಎಂಬ ಒಂದು ಚಿಂತೆ, ಭಯ, ಆತಂಕ ನಮ್ಮಲ್ಲಿ ಕಾಡ್ತದೆ ಪ್ರೇರೆ. ಆದ್ರಿಂದ ಮನುಷ್ಯನು ಈ ವಿಷಯಕ್ಕಾಗಿ ಎಷ್ಟೋ ಕುಂದಿ ಹೋಗ್ತಾನೆ. ಪ್ರೇರೆ, ದುಷ್ಟನು ಸಾಲ ಮಾಡ್ತಾನೆ, ನೀತಿವಂತನಿಗೂ ಸಾಲಗಳು ಇರ್ತದೆ. ಆದ್ರೆ ನೀತಿವಂತನು ಆ ಸಾಲದಿಂದ ಹೊರಗಡೆ ಬರ್ತಾನೆ. ಕಾರಣ ಏನಂದ್ರೆ ದೇವರು ಆತನಿಗೆ ವಾಗ್ದಾನ ಮಾಡಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತ ನಿಮಗೂ ನನಗೆ ವಾಗ್ದಾನ ಮಾಡ್ತಿದ್ದಾನೆ, ನೀತಿವಂತನು ಧರ್ಮೋಪಕಾರಿಯಾಗಿ ದಾನವನ್ನು ಕೊಡುವನು ಎಂಬುದಾಗಿ. ದುಷ್ಟನು ಸಾಲ ಮಾಡ್ಕೊಳ್ತಾನೆ, ಆದ್ರೆ ಸಾಲ ತೀರಿಸ್ಲಿಕ್ಕೆ ಆಗುವುದೇ ಇಲ್ಲ. ಸಾಲ ಮಾಡಿಕೊಂಡು ತೀರಿಸದ ಹಾಗೆ ಹೋಗ್ಬಿಡ್ತಾನಂತೆ. ಆದರೆ ನೀತಿವಂತನು, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಂತ ಜನರು, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಜನರು ಸಾಲ ಮಾಡಿರ್ಬೋದು. ಒಂದ್ ವೇಳೆ ನೀವು ಸಾಲದಲ್ಲಿ ಇರಬಹುದು, ಸಾಲದ ಇಕ್ಕಟ್ಟಿನಲ್ಲಿ ನೀವು ಸಿಕ್ಕಾಕೊಂಡಿರಬಹುದು. ಖಂಡಿತ ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು, ನೀವು ಇನ್ನು ಮುಂದೆ ಸಾಲ ಮಾಡುವುದಿಲ್ಲ ಸ್ವಾಮಿ, ಈ ಸಾಲದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಈ ರೀತಿಯಾದ ತಪ್ಪಾಗಿ ನಾನು ಸಾಲಗಳಲ್ಲಿ ಆಸೆ ಪಟ್ಟು ಹೋಗ್ಬಿಟ್ಟೆ, ನನ್ನನ್ನು ಕ್ಷಮಿಸಿ ಈ ಸಾಲದಿಂದ ಹೊರಗಡೆ ತೆಗೆದುಕೊಂಡು ಬಾ ಎಂಬುದಾಗಿ ಯಾರೆಲ್ಲ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸ್ತಾರೋ ಅವರಿಗೆ ದೇವರು ಮಾರ್ಗಗಳನ್ನ ತೆರೀತಾರೆ. ನಾವು ಮಾಡ್ಬೇಕಾಗಿರುವಂತ ಕಾರ್ಯವೇನಂತಂದ್ರೆ, ನಾವು ಪ್ರಾರ್ಥಿಸ್ಬೇಕು ಮತ್ತು ಕ್ಷಮಾಪಣೆ ಕೇಳಿಕೊಳ್ಬೇಕು ದೇವರದ್ದು. ದೇವರ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಯಾವ ಸಾಲವೂ ಕೂಡ ಇರಬಾರದಂತೆ. ದೇವರು ನಂಬಿದಂತ ಮಕ್ಕಳಾದ ನಮ್ಮಲ್ಲಿ ಯಾವ ಸಾಲವೂ ಕೂಡ ಇರಬಾರದಂತೆ. ಆದರೆ ನಮ್ಮಲ್ಲಿ ಅನೇಕ ಸಾಲಗಳಿದೆ, ನಾವು ಸಾಲಗಾರರಾಗಿದ್ದೇವೆ. ಹಾಗಾದ್ರೆ ಈ ಸಾಲದಿಂದ ಹೊರಗಡೆ ಬರೋದು ಹೇಗೆ, ನಾನು ಸಾಲ ತೀರ್ಸ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನೋಂತ ಭಯದಲ್ಲಿ ನೀವಿದ್ದೀರಾ, ಚಿಂತೆಯಲ್ಲಿ ಇದ್ದೀರಾ, ಕಳವಳದಲ್ಲಿದ್ದೀರಾ? ಭಯಪಡಬೇಡಿ. ದೇವರು ಖಂಡಿತವಾಗಿ ನೀವು ಒಪ್ಪಿಸಿ ಪ್ರಾರ್ಥಿಸುವುದಾದ್ರೆ, ನೀವು ಖಂಡಿತ ಕ್ಷಮಾಪಣೆ ಕೇಳ್ಕೊಳ್ಳೋದಾದ್ರೆ, ದೇವರ ಬಳಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ಸ್ವಾಮಿ ಈ ಸಾಲದಿಂದ ನಾನು ಹೊರಗಡೆ ತೆಗೆದುಕೊಂಡು ಬಾ, ನಾನು ಇನ್ನು ಮುಂದೆ ಯಾವ ಸಾಲವನ್ನು ಮಾಡದ ಹಾಗೆ ನಾನು ನೀತಿವಂತನಾಗಿ ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಂತ ವ್ಯಕ್ತಿಯಾಗಿದ್ದು, ನಾನು ದಾನವನ್ನು ಕೊಡುವ ಹಾಗೆ, ನಾನು ಇತರಿಗೆ ಸಹಾಯ ಮಾಡುವ ವ್ಯಕ್ತಿಯಾಗಿ ನನ್ನನ್ನು ಆಶೀರ್ವದಿಸು, ನನ್ನನ್ನು ಬಲಪಡಿಸು ಎಂಬುದಾಗಿ ಕೇಳಿಕೊಳ್ಳೋದಾದ್ರೆ, ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ, ನಿಶ್ಚಯವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾನೆ ಪ್ರೇರಿ. ಆದ್ರಿಂದ ನಾವು ಮಾಡ್ಬೇಕಾಗಿರೋ ಕಾರ್ಯವೇನಂದ್ರೆ, ನಾವು ಒಪ್ಪಿಸಿಕೊಡ್ಬೇಕು, ದೇವ್ರತ ಕ್ಷಮಾಪಣೆ ಕೇಳಬೇಕು. ನಾವು ಇತರರಂತೆ ಲೌಕಿಕವಾದ ಕಾರ್ಯಗಳಿಗೆ ಆಸೆ ಪಟ್ಟು ಅಥವಾ ಯಾವುದೋ ಜನರನ್ನ ಮೆಚ್ಚಿಸುವುದಕ್ಕಾಗಿ ನಾವು ಏನೋ ಒಂದು ಕಾರ್ಯಗಳಿಗಾಗಿ ದುಡುಕಿತೇನೆ ನಾವು ಸಾಲ ಮಾಡುವುದಕ್ಕೆ ಹೋಗ್ಬಾರದು. ದೇವರ ಬಳಿ ಕೇಳ್ಕೊಳ್ಬೇಕು, ದೇವರೇ ನಾನು ಸಾಲ ಇಲ್ಲದವನಾಗಿ, ನನ್ನ ಕುಟುಂಬ ಸಾಲ ಇಲ್ಲದವರಾಗಿ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ಬೇಕು. ಪ್ರೇರೆ, ನೀತಿವಂತರು ಅಂದ್ರೆ ಯಾರು?
ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ, ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಅವರೇ ನೀತಿವಂತರು. ಹಾಗಾದ್ರೆ ನೀನ್ ದೇವರ ಮಗನಾಗಿದ್ದಿ, ದೇವರ ಮಗಳಾಗಿದ್ದಿ, ಹಾಗಾದ್ರೆ ದೇವರ ಕುಟುಂಬದವರಿಗೆ ದೇವರು ಸಹಾಯ ಮಾಡ್ತಾನೆ. ಹಾಗಾದ್ರೆ ದೇವರು ಹೇಗೆ ನಮಗೆ ಸಹಾಯ ಮಾಡಬಹುದು? ಹಾಗಾದ್ರೆ ನಾನು ಸಾಲದಲ್ಲಿದ್ದೀನಿ. ಈ ವಾಕ್ಯವನ್ನ ಕೇಳುವಾಗ ನೀವು ಅನ್ಕೊಳ್ಬಹುದು, ಹೌದು ನಾನು ಸಾಲದಲ್ಲಿದ್ದೀನಿ, ನಾನು ಈ ಸಾಲದ ಇಕ್ಕಟ್ಟಿನಲ್ಲಿದ್ದೀನಿ, ಈ ಸಾಲದಲ್ಲಿ ನಾನು ಕಷ್ಟಪಡ್ತಿದ್ದೀನಿ, ಹೇಗಾದ್ರೂ ದೇವರು ನನಗೆ ಸಹಾಯ ಮಾಡಿ, ಹೇಗಾದ್ರೂ ಈ ಸಾಲದಿಂದ ನನಗೆ ಹೊರಗಡೆ ತೆಗೆದುಕೊಂಡು ಬಂದ್ರೆ ಅಷ್ಟು ಸಾಕಪ್ಪ. ಈ ಅವಮಾನದಿಂದ, ಈ ಕಣ್ಣೀರಿಂದ, ಈ ಕಷ್ಟದಿಂದ, ಈ ಬಡ್ಡಿ ಕಟ್ಟುವಂತ ಪರಿಸ್ಥಿತಿಯಿಂದ ದೇವರು ನಾನು ಹೊರಗಡೆ ತೆಗೆದುಕೊಂಡು ಬರ್ಬೇಕೆಂಬುದಾಗಿ ಹಂಬಲಿಸ್ತಿದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ? ಹಾಗಾದ್ರೆ ಒಂದೇ ಮಾರ್ಗ ಇರೋದು ಏನಂದ್ರೆ ದೇವರ ಬಳಿಯಲ್ಲಿ ನಾವು ಒಪ್ಪಿಸಿಕೊಟ್ಟು ಕ್ಷಮಾಪಣೆ ಕೇಳಬೇಕು. ದೇವರಿಗೆ ನಾವು ಹೇಳ್ಬೇಕು, ಇನ್ನು ಮುಂದೆ ನಾನು ಸ್ವಾಮಿ ಸಾಲ ಈಸ್ಕೊಳ್ಳದೇ ಇರೋ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನಾವು ಕೇಳಬೇಕು. ಮತ್ತು ನಾವು ದೇವರ ಮುಂದೆ ಅರ್ಕೆ ಮಾಡಬೇಕು, ನಾನು ಇನ್ನು ಮುಂದೆ ಸಾಲ ಮಾಡುವುದಿಲ್ಲ. ಎಂತ ಪರಿಸ್ಥಿತಿಗಳು ಬಂದ್ರು ಇನ್ನು ಮುಂದೆ ನಾನು ಸಾಲ ಮಾಡುವುದಿಲ್ಲ, ನಾನು ವಿಶ್ವಾಸದಲ್ಲಿ ನಿಲ್ತೀನಿ, ಮತ್ತೆ ನಾನು ನಿನ್ನ ಮೇಲೆ ವಿಶ್ವಾಸ ಇಡ್ತೀನಿ ಸ್ವಾಮಿ. ನೀನು ನನ್ನನ್ನು ಮುನ್ನಡೆಸೋದಕ್ಕೆ ಸಾಧ್ಯ, ನೀನು ನನ್ನ ಕುಟುಂಬನ ನಡೆಸೋದಕ್ಕೆ ಸಾಧ್ಯ, ನೀನು ನನ್ನ ಮಕ್ಕಳನ್ನ ನಡೆಸುವುದಕ್ಕೆ ಸಾಧ್ಯ. ದೇವರ ನನ್ನ ಅಗತ್ಯತೆಗಳನ್ನ ಸಂಧಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ ನಾನು ನಂಬುತ್ತೇನೆ ಮತ್ತು ನಾನು ಪ್ರಾರ್ಥಿಸ್ತೀನಿ. ದೇವರ ನನ್ನ ಆ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ತೀನಿ ಎಂಬುದಾಗಿ ನಾವೊಂದು ತೀರ್ಮಾನ ತೆಗೆದುಕೊಳ್ಳುವಾಗ, ನೀವು ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ, ಆ ತೀರ್ಮಾನ ತಕ್ಕಾಗಿ ನೀವು ನಡೆಯುವಾಗ ಖಂಡಿತ ದೇವರು ನಿಮಗೆ ಸಹಾಯ ಮಾಡ್ತಾನೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ದೇವರು ನಮಗೊಂದು ವಾಗ್ದಾನ ಕೂಡ ಮಾಡಿದ್ದಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೀವಿ, ನಾನು ನಂಬುವವರು ನಾನು ಸಾಲ ಕೊಡುವ ರೀತಿಯಲ್ಲೇ ಇಡ್ತೀನಿ ಹೊರತು ಸಾಲ ತೆಗೆದುಕೊಳ್ಳುವ ರೀತಿಯಲ್ಲಿ ಇಡಲ್ಲ ಎಂಬುದಾಗಿ ದೇವರ ವಾಗ್ದಾನ ಉಂಟು. ಹಾಗಾದ್ರೆ ಆ ವಾಗ್ದಾನವನ್ನ ನಾವು ನಂಬಬೇಕು ಪ್ರೇರೆ. ದೇವರ ಮಾತಿನ ಮೇಲೆ ನಾವು ವಿಶ್ವಾಸವನ್ನು ಇಡುವವರಾಗಿರ್ಬೇಕು. ದೇವರ ವಾಕ್ಯದ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು ನಾವು ಪ್ರಾರ್ಥಿಸೋದಾದ್ರೆ ಖಂಡಿತ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ನೆರವೇರ್ತದೆ. ದೇವರ ಬಳಿಯಲ್ಲಿ ನಿತ್ಯವೂ ನಾವು ಹೇಳ್ಬೇಕು, ದೇವರೇ ಸಾಲನ ನೀನು ತೀರಿಸಲಿಕ್ಕೆ ಶಕ್ತನಾಗಿದ್ದಿ, ಸಾಲ ತೀರಿಸಿಕೊಳ್ಳುವ ಮಾರ್ಗಗಳನ್ನು ನೀವು ಏರ್ಪಡಿಸಿ ಕೊಡ್ತೀರಿ, ನನಗೆ ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನು ನೀವು ತೆಗೆದು ಕೊಡ್ತೀರಿ ಎಂಬುದಾಗಿ ನಾವು ನಂಬುವವರಾಗಿರ್ಬೇಕು ಮತ್ತು ಪ್ರಾರ್ಥಿಸುವವರಾಗಿರ್ಬೇಕು. ಮತ್ತೆ ದೇವರ ವಾಗ್ದಾನವನ್ನ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನ್ನನ್ನು ಸಾಲ ಕೊಡುವ ರೀತಿಯಲ್ಲಿ ಇಡ್ತೀನಿ ಎಂಬುದಾಗಿ ಹೇಳಿದೆಯಲ್ಲ, ನಾನು ಕೊಡುವ ಹಾಗೆ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನ ಈ ಸಾಲದಿಂದ ಬಿಡಿಸು, ನನ್ನ ಕುಟುಂಬ ಸಾಲ ಇಲ್ಲದ ಹಾಗೆ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ನಾವು ಕೇಳುವವರಾಗಿರ್ಬೇಕು. ಸಾಲ ಅನ್ನೋದು ಒಂದು ಶಾಪಕ್ಕೆ ಹೋಲಿಕೆ ಆಗಿದೆ ಪ್ರೇರೆ. ಎಷ್ಟೋ ಜನ ಸಾಲವನ್ನ ಮಾಡಿಕೊಂಡು ಸಾಲವನ್ನ ತೀರಿಸಲಿಕ್ಕೆ ಆಗದೆ ಎಷ್ಟೋ ಜನ ಕಷ್ಟಪಡ್ತಾ ಇರೋದನ್ನ ನೋಡ್ತಿದೀವಿ. ಎಷ್ಟೋ ಜನ ಊರನ್ನ ಬಿಟ್ಟು ಹೋಗಿರೋದನ್ನ ನೋಡಿದ್ದೀವಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ಕೂಡ ನಾವು ನೋಡ್ತಿದೀವಿ. ನೋಡಿ, ರೈತರು ಎಷ್ಟೋ ಜನ ಸಾಲಗಳನ್ನ ಮಾಡ್ತಾರೆ, ಹೇಗೋ ಸರ್ಕಾರದಿಂದ ಮನ್ನಾ ಆಗ್ಬಿಡ್ತದೆ, ಅಂದ್ರೆ ಅದೆಲ್ಲವೂ ಪರಿಹಾರ ಆಗ್ಬಿಡ್ತದೆ. ಸರ್ಕಾರ ರೈತರ ಸಾಲಗಳನ್ನ ತೀರಿಸುವಂತ ಯಾವ್ದಾರ ಒಂದು ಯೋಜನೆಗಳನ್ನ ತರಬಹುದು ಎಂಬುದಾಗಿ ಅವರ ಕಷ್ಟದಲ್ಲಿ, ಅವರ ಸಮಸ್ಯೆಗಳಲ್ಲಿ, ಬೆಳೆಯ ನಾಶ ಆದಾಗ, ಹೆಚ್ಚಾದ ಮಳೆ ಬಂದಾಗ, ಸರಿಯಾದ ಬೆಲೆ ಅವರಿಗೆ ಸಿಗದೆ ಇದ್ದಾಗ ಅವ್ರ ಕಷ್ಟದಲ್ಲಿ ಅವ್ರೇನ್ ಮಾಡ್ತಾರಂದ್ರೆ ಸಾಲಗಳನ್ನ ಮಾಡ್ತಾರೆ. ಬ್ಯಾಂಕಲ್ಲಿ ಸಾಲಗಳು, ಫೈನಾನ್ಸ್ ಅಲ್ಲಿ ಸಾಲಗಳು ಮಾಡ್ಬಿಡ್ತಾರೆ. ಅವು ತೀರ್ಸ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿಗಳು ಬರುವಾಗ ಬ್ಯಾಂಕರ್ ಅವ್ರಿಗೆ ನೋಟಿಸ್ಗಳ ಮೇಲೆ ನೋಟಿಸ್ಗಳು ಕಳಿಸುವಾಗ ಅವರು ಭಯ ಪಟ್ಟಿದ್ದೇನೆ ಆತ್ಮಹತ್ಯೆಗೆ ಶರಣರಾಗ್ಬಿಡ್ತಾರೆ. ಇದೆಲ್ಲ ಹಿಂದೆ ಇರುವಂತದ್ದು ಸೈತಾನನ ಒಂದು ಕುಯುಕ್ತಿ. ಆದ್ರಿಂದ ಈ ಒಂದು ಮೋಸಕ್ಕೆ ನಾವು ಒಳಗಾಗಬಾರದು ಪ್ರೇರೆ. ದೇವರ ಮಕ್ಕಳಾದ ನಾವುಗಳು ಪ್ರಾರ್ಥಿಸಬೇಕು, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಾಲದಿಂದ ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳಬೇಕು. ಮುಖ್ಯವಾಗಿ ದೇವರ ಮಕ್ಕಳು ಸಾಲದಿಂದ ಹೊರಗಡೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನ ಪೋಷಿಸುವಂತ ರೈತರು ಕೂಡ ಸಾಲದಲ್ಲಿ ಇರಬಾರ್ದು, ನಮ್ಮ ರಾಜ್ಯದಲ್ಲಿ ಕೂಡ ಸಾಲದಲ್ಲಿ ನಾವು ಇರಬಾರ್ದು, ಜನರು ಸಾಲದಲ್ಲಿ ಇರಬಾರ್ದು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಬರೀ ನನ್ನ ಸಾಲಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಲ್ಲ, ನಮ್ಮ ಕುಟುಂಬ ಸಾಲ ಇಲ್ಲದವರಾಗಿ ಇರಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಸ್ವಾಮಿ ನನ್ನ ದೇಶದಲ್ಲೂ ರಾಜ್ಯದಲ್ಲೂ ಮತ್ತೆ ನನ್ನ ಜನರು ಕೂಡ ಯಾವುದೇ ಸಾಲ ಇಲ್ಲದ ಹಾಗೆ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸು, ನಮ್ಮ ರಾಜ್ಯವನ್ನು ಆಶೀರ್ವದಿಸು, ನಮ್ಮ ದೇಶವನ್ನು ಆಶೀರ್ವದಿಸು, ರೈತರನ್ನ ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ದೇವರು ನಮ್ಮ ಆಶೀರ್ವದಿಸಬೇಕಾದ್ರೆ ನಾವೇನ್ ಮಾಡ್ಬೇಕು ಪ್ರೇರೆ? ನಾವು ದೇವರು ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬಿತ್ತುವವರಾಗಿರ್ಬೇಕು.
ಬರೀ ದೇವರ ಬಳಿಯಲ್ಲಿ ನಾವು ಕೇಳುವುದು ಮಾತ್ರ ಅಲ್ಲ, ದೇವರ ರಾಜ್ಯದಲ್ಲಿ ನಾವು ಬಿತ್ತುವವರಾಗಿರ್ಬೇಕು. ದೇವರ ರಾಜ್ಯದಲ್ಲಿ ನಾವು ಸೇವೆಯಲ್ಲಿ ಪಾಲ್ ತೆಗೆದುಕೊಳ್ಳುವವರಾಗಿರ್ಬೇಕು ಪ್ರಿಯರೇ. ಎಷ್ಟೋ ಜನ ಸಾಲದಲ್ಲಿ ಇದ್ದೀರಿ ಅಲ್ವಾ? ಸಾಲದಿಂದ ನೀವು ಹೊರಗಡೆ ಬರ್ಬೇಕಾದ್ರೆ ನಿಮ್ಮ ಕಷ್ಟದಲ್ಲೂ ನಿಮ್ಮ ಇಕ್ಕಟ್ಟಿನಲ್ಲೂ ಕೂಡ ನೀವು ದೇವರ ರಾಜ್ಯದಲ್ಲಿ ಬಿತ್ತುವುದನ್ನು ನಿಲ್ಲಿಸಬಾರದು. ನೀವು ದೇವರ ಸೇವೆಗಾಗಿ ಸಹಾಯ ಮಾಡುವಂತ ವ್ಯಕ್ತಿಗಳು ಕುಟುಂಬವಾಗಿರ್ಬೋದು, ದೇವರ ಸೇವೆಗಾಗಿ ಆಜ್ಞೆಗೆ ವಿಧೇಯರಾಗಿದ್ದೇನೆ ನೀವು ದಸಂಭಾಗಗಳು ಕೊಡ್ತಿರಬಹುದು. ಒಂದು ವೇಳೆ ಆ ದಸಂಭಾಗ ಕೊಡ್ತಿರುವಂತ ವ್ಯಕ್ತಿಗಳಾಗಿರ್ಬೋದು, ಒಂದು ವೇಳೆ ಈಗ ಸಾಲ ಮಾಡಿಕೊಂಡು ಅದನ್ನ ಕೊಡದೆ ದೇವರಿಗೆ ಕೊಡಬೇಕಾಗಿರೋ ದಸಂಭಾಗವನ್ನ, ದೇವರ ರಾಜ್ಯಕ್ಕೆ ಕೊಡಬೇಕಾಗಿರುವಂತ ಕಾಣಿಕೆಗಳನ್ನ ಬಿತ್ತದೆ ನೀವು ಒಂದು ವೇಳೆ ಇರಬಹುದು ಪ್ರೇರೆ. ಆದ್ರಿಂದ ಇನ್ನು ಮುಂದೆ ಆದ್ರೂ ನಿಮ್ಮ ಕಷ್ಟವನ್ನ ನೋಡಬೇಡಿ, ನಿಮ್ಮ ಪರಿಸ್ಥಿತಿಯನ್ನ ನೋಡಬೇಡಿ. ನಿಮ್ಮ ಸಾಲಗಳ ಪರಿಸ್ಥಿತಿಗಳ ಮಧ್ಯದಲ್ಲೂ ದೇವರಿಗೆ ನಂಬಿಗಸ್ತರಾಗಿ ನಾವು ಬಿತ್ತೋದಾದ್ರೆ, ನಾವು ದೇವರಿಗೆ ಕೊಡೋದಾದ್ರೆ ನಿಶ್ಚಯವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನೋಡಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ರೈತನು ಬೀಜವನ್ನು ಬಿತ್ತುವಾಗ ಆತನು ಬಿತ್ತುವುದಕ್ಕೆ ಕೂಡ ಹಣ ಇರುವುದಿಲ್ಲ, ಬೀಜ ತೆಗೆದುಕೊಳ್ಳುವುದಕ್ಕೂ ಕೂಡ ಆತನ ಬಳಿಲಿ ಹಣ ಇರುವುದಿಲ್ಲ. ಆದ್ರೆ ಬಿತ್ತುವಾಗ ರೈತನಿಗೆ ಬಹಳ ಕಷ್ಟವಾಗಿರ್ತದೆ. ಆದ್ರಿಂದ ಬೀಜಗಳನ್ನ ತರುವುದಕ್ಕೆ, ಗೊಬ್ಬರವನ್ನು ತರುವುದಕ್ಕಾಗಿ ಆತನು ಸಾಲ ಮಾಡ್ತಾನೆ, ಅಂಗಡಿಗಳಲ್ಲಿ ಸಾಲ ಮಾಡ್ತಾನೆ. ಗೊಬ್ಬರದ ಅಂಗಡಿಗಳಲ್ಲಿ ಅಥವಾ ಬೀಜದ ಅಂಗಡಿಗಳಲ್ಲಿ ಸಾಲ ಮಾಡ್ತಾರೆ, ಅಥವಾ ಅಕ್ಕಪಕ್ಕದಲ್ಲಿ ಸಾಲ ತೆಗೆದುಕೊಂಡು ಬರ್ತಾರೆ, ಅಥವಾ ತನ್ನ ಪತ್ನಿಯ ಮೈ ಮೇಲಿರುವಂತಹ ಬಂಗಾರಗಳನ್ನ ತೆಗೆದುಕೊಂಡು ಹೋಗಿ ಅಡ ಇಟ್ಟು ಅದರಿಂದ ಬರುವಂತ ಹಣನ ತೆಗೆದುಕೊಂಡು ಬಂದು ಗೊಬ್ಬರ ಬೀಜವನ್ನು ತೆಗೆದುಕೊಂಡು ಬಿತ್ತುತ್ತಾನೆ. ನೋಡಿ, ನಾವು ಕೀರ್ತನೆಗಳಲ್ಲಿ ಹೀಗೆ ನೋಡುತ್ತೀವಿ, ಅಳುತ್ತಾ ಬಿತ್ತುವವನು ಆಡುತ್ತಾ ಕುಯ್ತಾನಂತೆ. ಹಾಗಾದ್ರೆ ನಾವು ಸಾಲದಿಂದ ಹೊರಗಡೆ ಬರ್ಬೇಕಾದ್ರೆ, ನಮ್ಮ ಕುಟುಂಬ ಸಾಲದಿಂದ ಹೊರಗಡೆ ಬರ್ಬೇಕಾದ್ರೆ, ದೇವರು ನಮ್ಮನ್ನು ಆಶೀರ್ವದಿಸಬೇಕಾದ್ರೆ ದೇವರ ಆಜ್ಞೆಗೆ ನಾವು ವಿಧೇಯರಾಗಬೇಕು ಪ್ರೇರೆ. ದೇವರ ರಾಜ್ಯದಲ್ಲಿ ನಾವು ಬಿತ್ತುವವರಾಗಿರ್ಬೇಕು. ಅಯ್ಯೋ, ಕೆಲವರು ಹೇಳ್ತಾರೆ, ದೇವ್ರನ್ನ ನಾನು ಮೊದಲು ಆಶೀರ್ವದಿಸ್ಲಿ, ಆನಂತರ ನಾನು ಏನ್ ಮಾಡ್ತೀನಿ, ದೇವರಿಗೆ ಕೊಡ್ತೀನಿ. ನಿಜವಾಗ್ಲೂ ಕೊಡುವಂತ ಮನಸ್ಸು ನನಗಿದೆ, ಕೊಡ್ಬೇಕು ಅನ್ನೋ ಆಸೆ ನನ್ನಲ್ಲಿದೆ. ಆದ್ರೆ ನಾನು ಸಾಲದಲ್ಲಿದ್ದೇನೆ, ನಾನು ಇಕ್ಕಟ್ಟಿನಲ್ಲಿದ್ದೇನೆ, ನನ್ನ ಪರಿಸ್ಥಿತಿನೇ ಕಷ್ಟಕರವಾಗಿದೆ ಎಂಬುದಾಗಿ ಪರಿಸ್ಥಿತಿಗಳನ್ನ ನೋಡ್ತಾ ಇರ್ತೀವಿ ಪ್ರೇರೆ. ಹಾಗಾಗಿ ಸೈತಾನ ನಮ್ಮ ಪರಿಸ್ಥಿತಿಗಳನ್ನ ತೋರಿಸಿ ನಮ್ಮನ್ನ ಇನ್ನಷ್ಟು ಸಾಲದಲ್ಲಿ, ಇನ್ನಷ್ಟು ದರಿದ್ರದಲ್ಲಿ, ಇನ್ನಷ್ಟು ನಮ್ಮನ್ನ ಕಷ್ಟದಲ್ಲಿ ಒಳಪಡಿಸ್ತಾ ಇರ್ತಾನೆ ಪ್ರೇರೆ. ನಾವು ಕಷ್ಟದಲ್ಲಿ ಇರಬಹುದು, ಸಾಲದಲ್ಲಿ ಇರಬಹುದು, ಇಕ್ಕಟ್ಟಲ್ಲಿ ಇರಬಹುದು. ಹಾಗಾದ್ರೆ ಅದರಿಂದ ನಾವು ಹೊರಗಡೆ ಬರಬೇಕಾದ್ರೆ ನಮಗಿರುವಂತ ಏಕೈಕ ಮಾರ್ಗ ಏನಂತಂದ್ರೆ, ಅದು ದೇವರ ಆಜ್ಞೆಗೆ ವಿಧೇಯರಾಗುವಂಥದ್ದೇ, ದೇವರನ್ನ ನಂಬುವಂಥದ್ದು, ದೇವರ ಮಾತಿನ ಮೇಲೆ ವಿಶ್ವಾಸ ಇಡುವಂಥದ್ದು. ನೋಡಿ ಪ್ರೇರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕಷ್ಟದಲ್ಲೂ ರೈತನು ಅಳುತ್ತಾ ಬಿತ್ತುತ್ತಾನೆ, ಸಾಲದಲ್ಲಿ ಬಿತ್ತುತ್ತಾನೆ, ತನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಬೀಜವನ್ನ ಭೂಮಿಯಲ್ಲಿ ಬಿತ್ತುತ್ತಾನೆ. ಆದ್ರೆ ಕುಯ್ಯುವಾಗ ಅವನಿಗೆ ಒಂದು ಸಂತೋಷ, ಯಾಕಂದ್ರೆ ನಾನು ಮಾಡಿರುವಂತ ಎಲ್ಲ ಸಾಲವನ್ನು ನಾನು ತೀರಿಸಿಕೊಳ್ತೀನಿ, ಈಗ ಒಳ್ಳೆ ಬೆಳೆಯನ್ನ ನನಗೆ ಬಂದಿದೆ, ನನಗೆ ಉತ್ತಮವಾದಂತ ಏನಂತೆ ಪ್ರತಿಫಲವನ್ನ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ರಿಂದ ನಾನು ಮಾಡಿರುವಂತ ಎಲ್ಲ ಕೈ ಸಾಲ ಆಗಿರಬಹುದು, ಅಂಗಡಿಯಲ್ಲಿ ಸಾಲ ಆಗಿರಬಹುದು, ನನ್ನ ಧರ್ಮ ಪತ್ನಿಯ ನನ್ನ ಬಂಗಾರವನ್ನ ತೆಗೆದುಕೊಂಡು ಹೋಗಿ ಅಡ ಇಟ್ಟಿರುವುದಾಗಿರ್ಬೋದು, ಆ ಸಾಲ ಎಲ್ಲ ತೀರಿಸಿಕೊಂಡು ಹೊರಗಡೆ ಬರ್ತೀನಿ ಎಂಬುದಾಗಿ ಸಂತೋಷ ಪಡ್ತಾನೆ. ಯಾಕಂದ್ರೆ ಬಿತ್ತುವಾಗಿರುವಂತ ಚಿಂತೆ, ಬಿತ್ತುವಾಗಿರುವಂತ ಇಕ್ಕಟ್ಟು, ಬಿತ್ತುವಾಗಿರುವಂತ ಕಷ್ಟಗಳು ಅವನು ಸುಗ್ಗಿ ಕಾಲದಲ್ಲಿ ಕುಯ್ಯುವಾಗ ಅವನ ಕಾಣುವುದಿಲ್ಲ, ಅವನ ಮುಖದಲ್ಲಿ ಸಂತೋಷವನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ದೇವರ ರಾಜ್ಯದಲ್ಲಿ ನಾವು ಬಿತ್ತುವಾಗ, ದೇವರ ಆಜ್ಞೆಗೆ ನಾವು ವಿಧೇಯರಾಗುವಾಗ, ದೇವರನ್ನು ನಂಬಿ ಆತನ ಮಾರ್ಗದಲ್ಲಿ ನಡೆಯುವಾಗ ಪ್ರೇರೆ, ನಿಶ್ಚಯವಾಗಿ ದೇವರು ಕೂಡ ನಮ್ಮನ್ನ ನಗುವವರಾಗಿ ಮಾರ್ಪಡಿಸ್ತಾನೆ, ಸಂತೋಷವಾಗಿ ನಮ್ಮನ್ನು ಮಾರ್ಪಡಿಸ್ತಾನೆ. ನೋಡಿ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಈ ದೇಶದಲ್ಲಿ ಘೋರವಾದ ಬರಗಾಲ ಬಂದಿದೆ, ಎಲ್ಲರೂ ಕೂಡ ಐಗುಪ್ತ ದೇಶಕ್ಕೆ ಹೋಗ್ತಿದ್ದಾರೆ. ಆದ್ರೆ ದೇವರು ಈಸಾಕನಿಗೆ ಮಾತನಾಡ್ತಾರೆ. 26ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ನೋಡ್ತೀವಿ, ಈ ಇಸಾಕನ ಸಂಗಡ ದೇವರು ಮಾತನಾಡಿ, ನೀನು ಈ ದೇಶವನ್ನು ಬಿಟ್ಟು ಹೋಗದೆ ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಿನ್ನ ತಂದೆ ನನ್ನ ಆಜ್ಞೆಗಳನ್ನು ನೀನು ಅನುಸರಿಸ್ತಾ ಜೀವಿಸು ಎಂಬುದಾಗಿ ಹೇಳುವಾಗ ಆತನು ದೇವರನ್ನ ನಂಬದ, ಇಸಾಕನ ದೇವರನ್ನು ನಂಬದ ಪ್ರೇರೆ. ಆ ಇಕ್ಕಟ್ಟನ್ನು, ಆ ಬರಗಾಲದಲ್ಲೂ ನಂಬಿಕೆಯಿಂದ ಆತನು ಬೀಜವನ್ನು ಬಿತ್ತುತ್ತಾನಂತೆ. ನೋಡಿ, ಅದೇ ವರ್ಷದಲ್ಲಿ
ಅದೇ ಬರಗಾಲ ಇದ್ದಂತ ವರ್ಷದಲ್ಲೇ 100ರಷ್ಟು ಫಲವನ್ನ ಕುಯ್ದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರು ಅವನಿಗೆ ರೆಹಬೋತ್ ಆಗಿ ಆಶೀರ್ವದಿಸಿದ್ರು. ಅವನು ದೇವರನ್ನ ನಂಬಿದ್ರಿಂದ, ದೇವರ ಮಾತನ್ನ ನಂಬಿದ್ರಿಂದ, ಆ ಬರಗಾಲದಲ್ಲೂ ದೇವರ ಮೇಲೆ ವಿಶ್ವಾಸ ಇಟ್ಟು ಬಿತ್ತಿದ್ರಿಂದ ಅವನು ಆಶೀರ್ವದಿಸಲ್ಪಟ್ಟ ಪ್ರೇರೆ. ಆದ್ರಿಂದ ನಾವು ದೇವರ ಮೇಲೆ ವಿಶ್ವಾಸ ಉಳ್ಳವರಾಗಿರ್ಬೇಕು. ಈ ಸಾಲದಿಂದ ನಾವು ನಮ್ಮ ಕುಟುಂಬ ಸಂಪೂರ್ಣ ಹೊರಗಡೆ ಬರ್ಬೇಕನ್ನೋದಾದ್ರೆ ನಾವು ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಆತನ ಆಜ್ಞೆ ಪ್ರಕಾರ ದೇವರ ರಾಜ್ಯದಲ್ಲಿ ನಾವು ಬಿತ್ತುವವರಾಗಿರ್ಬೇಕು. ದೇವರದನ್ನ ದೇವರಿಗೆ ನಾವು ಕೊಡುವವರಾಗಿರ್ಬೇಕು ಪ್ರೇರೆ. ಎರಡನೇದಾಗಿ ನಾವು ನೋಡ್ತೀವಿ ನೋಡಿ, 3 ವರ್ಷ 6 ತಿಂಗಳು ಘೋರವಾದ ಬರಗಾಲ ಇದೆ ಪ್ರೇರೆ. ಎಲಿಯನು ವಿಧವೆ ಬಳಿಗೆ ಹೋಗ್ತಾನೆ. ದೇವರು ಎಲಿಯನನ್ನ ವಿಧವೆ ಬಳಿ ಕಳಿಸ್ತಾನೆ. ಆ ವಿಧವೆ ಆ ಬರಗಾಲದಲ್ಲಿ ಊರ ಹೊರಗಡೆ ಬಂದು ಕಟ್ಟಿಗೆನ ಕೂಡಿಸ್ತಾ ಇರ್ತಾಳೆ. ಆಕೆ ಮಡಕೆಯಲ್ಲಿ 2 ರೊಟ್ಟಿ ಮಾಡುವಷ್ಟು ಮಾತ್ರ ಇಟ್ಟಿದೆ, ಸ್ವಲ್ಪ ಮೊಗ್ಗೆಯಲ್ಲಿ ಮಾತ್ರ ಎಣ್ಣೆ ಇದೆಯಂತೆ. ಆದ್ರೆ ಆ ಕಟ್ಟಿಗೆನ ತೆಗೆದುಕೊಂಡು ಹೋಗಿ ಅದನ್ನ ರೊಟ್ಟಿ ಮಾಡಿ ಆ ಹೊತ್ತಿಗಷ್ಟೇ ಅವನಿಗೂ ಆಕೆಗೊಂದು ಆತನ ಮಗನಿಗೊಂದು ಮಾಡಿಕೊಳ್ಳುವ ರೊಟ್ಟಿ ಮಾತ್ರ ಅಷ್ಟೇ ಇಟ್ಟು ಎಣ್ಣೆ ಇರುವಂಥದ್ದು. ಅದಾದ ನಂತರ ಅವ್ರಿಗೆ ಜೀವಿತವೇ ಇಲ್ಲ. ಅವರ ಮುಂದಿರುವ ಒಂದು ಮರಣವೇ. ಯಾಕಂದ್ರೆ ಘೋರವಾದ ಬರಗಾಲ ಇದೆ. ಆದ್ರೆ ದೇವರು ಆ ವಿಧವೆ ಬಳಿಗೆ ತನ್ನ ಸೇವಕನಾದ ಎಲಿಯನನ್ನ ಕಳಿಸುವುದನ್ನು ನಾವು ನೋಡ್ತೀವಿ ಅಲ್ವಾ ಪ್ರೇರೆ. ಹಾಗಾಗಿದ್ದೇನೆ ಎಲಿಯನು ಆ ಊರೊಳಗೆ ಹೋಗುವಾಗ ಆ ವಿಧವೆನ ನೋಡಿದ್ದೇನೆ, ಹೀಗೆ ಹೇಳ್ತೇನೆ, ಅಮ್ಮ ಕುಡಿಯುವುದಕ್ಕೆ ನನಗೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಆಕೆ ಹೋಗುವಾಗ ಮತ್ತೆ ಕೂಗಿ ಹೇಳ್ತಾನೆ, ಅಮ್ಮ ನೀನ್ ಬರುವಾಗ ನನಗೊಂದು ರೊಟ್ಟಿಯನ್ನ ಮಾಡಿಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, ದೇವ ಮನುಷ್ಯನೇ, ನನ್ನ ಮನೆಯಲ್ಲಿ 2 ರೊಟ್ಟಿ ಮಾಡುವಷ್ಟು ಮಾತ್ರ ಮೊಗ್ಗೆಯಲ್ಲಿ ಸ್ವಲ್ಪ ಮಾತ್ರ ಇಟ್ಟಿದೆ, ಸ್ವಲ್ಪ ಮಾತ್ರ ಎಣ್ಣೆ ಇದೆ. ಈ ಕಟ್ಟಿಗೆಗಳನ್ನ ತೆಗೆದುಕೊಂಡು ಹೋಗಿ ಒಲೆ ಹಚ್ಚಿ ನನಗೊಂದು ನನ್ನ ಮಗನಿಗೊಂದು ರೊಟ್ಟಿ ಮಾಡುವಷ್ಟು ಮಾತ್ರ ಇದೆ. ಈ ಹೊತ್ತು ತಿಂದು ಇನ್ನೊಂದು ಹೊತ್ತಿಗೆ ನಾವು ಸಾಯುವುದೇ ನಮ್ಮ ಮುಂದಿರುವಂತ ಅವಕಾಶ, ಸಾಯುವುದೇ ನಮಗಿರುವಂತ ಮುಂದೆ ಯಾವ ಮಾರ್ಗವೂ ಕೂಡ ಇಲ್ಲ ಎಂಬುದಾಗಿ ಆಕೆ ತನ್ನ ಕಷ್ಟವನ್ನ, ತನ್ನ ಬಡತನವನ್ನ, ಆ ಬರಗಾಲದಲ್ಲಿ ಸಿಕ್ಕಾಕೊಂಡಿರುವಂತ ಪರಿಸ್ಥಿತಿಯನ್ನ ಒಂದೇ ಮಾತಲ್ಲಿ ವಿವರಿಸೋದನ್ನ ನೋಡ್ತೀವಿ ಪ್ರಿಯರೇ. ಆಗ ದೇವರ ಮನುಷ್ಯನಾದ ಎಲಿಯನು ಹೇಳ್ತಾನೆ, ನೀನು ಹಾಗೆ ಮಾಡು, ನಿನಗೊಂದು ರೊಟ್ಟಿ ಮಾಡ್ಕೊ, ನಿನ್ನ ಮಗನಿಗೊಂದು ರೊಟ್ಟಿ ಮಾಡ್ಕೊ, ಅದಕ್ಕಿಂತ ಮುಂಚಿತವಾಗಿ ನನಗೋಸ್ಕರ ಒಂದು ಸಣ್ಣ ರೊಟ್ಟಿಯನ್ನ ಮಾಡಿಕೊಂಡು ಬಾ. ಇಸ್ರಾಯೇಲರ ದೇವರು ಈ ದೇಶಕ್ಕೆ ಮಳೆಯನ್ನ ಹಿಮವನ್ನ ಕಳಿಸುವ ತನಕ ನಿನ್ನ ಮಡಕೆಯಲ್ಲಿರುವ ಹಿಟ್ಟು, ನಿನ್ನ ಮೊಗ್ಗೆಯಲ್ಲಿರುವ ಎಣ್ಣೆ ತೀರುವುದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದಾನೆ ಎಂಬುದಾಗಿ ಆಕೆಗೆ ತಿಳಿಸ್ತಾನೆ. ಆಕೆ ದೇವರ ಮನುಷ್ಯನ ಮಾತನ್ನ ನಂಬುದ್ರು, ದೈವ ಸೇವಕನ ಮಾತನ್ನ ನಂಬುದ್ರು ಪ್ರೇರೆ. ದೇವರ ವಾಕ್ಯವನ್ನ ಆಕೆ ನಂಬುದ್ಲು. ತನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆಕೆ ಪರಿಸ್ಥಿತಿನ ನೋಡ್ಲಿಲ್ಲ. ಆಕೆ ಕಣ್ಣು ಮುಂದೆ ಇರುವಂತ ಎಂತ ಮಗನ ಭವಿಷ್ಯ, ಅಯ್ಯೋ ಎಲ್ಲಿಂದನೋ ಬಂದಿದ್ದೇನೆ, ಈತನ ರೊಟ್ಟಿ ಕೇಳ್ತಿದ್ದಾನಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಇಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಈತನು ಕೂಡ ಕೇಳ್ತಿದ್ದಾನಲ್ಲ, ಇದೇನಿದು, ನಮ್ಗೆ ಇಂಥ ಪರೀಕ್ಷೆಗೆ ನಾವು ಒಳಪಟ್ಟು ಎಂಬುದಾಗಿ ಆಕೆ ಚಿಂತೆ ಮಾಡಲಿಲ್ಲ. ಆಕೆ ಏನು ಪಡ್ಲಿಲ್ಲ, ಆಕೆ ಅಪನಂಬಿಕಸ್ತಿಕೆ ಆಗ್ಲಿಲ್ಲ. ಆದ್ರೆ ದೇವ ಮನುಷ್ಯನ ಬಾಯಿಂದ ಬಂದಂತ ಮಾತನ್ನ ವಿಧೇಯಳಾಗಿ ನಂಬುದು ಪ್ರೇರೆ. ಆಕೆ ಹೋಗಿ ಎಲಿನಿಗೆ ಒಂದು ಸಣ್ಣ ರೊಟ್ಟಿಯನ್ನು ಮಾಡಿಕೊಂಡು ತೆಗೆದುಕೊಂಡು ಬಂದು ಕೊಡುವಾಗ ಇಸ್ರಾಯೇಲ ದೇವರು ಆ ದೇಶಕ್ಕೆ ಮಳೆಯನ್ನ ಹಿಮವನ್ನ ಕಳಿಸುವ ತನಕ ಎಲಿನ ಮೂಲಕವಾಗಿ ದೇವರು ಮಾತನಾಡಿದ ಹಾಗೆ ಮೊಡಕೆಯಲ್ಲಿ ಇಟ್ಟು ತೀರ್ನೇ ಇಲ್ಲ, ಮೊಗ್ಗಿಲಿ ಎಣ್ಣೆ ಖಾಲಿ ಆಗ್ನೇ ಇಲ್ಲ, ಅದು ಉಕ್ಕುತ್ತಂತೆ ಪ್ರೇರೆ. ಅದೇ ರೀತಿಯಾಗಿ ನಮ್ಮ ಜೀವಿತಗಳು ಇವಾಗ ಕಷ್ಟ ಆಗಿರ್ಬೋದು, ಕಣ್ಣೀರಲ್ಲಿರ್ಬೋದು, ಸಾಲದಲ್ಲಿರ್ಬೋದು, ಹಿಂಸೆಯಲ್ಲಿರ್ಬೋದು. ಹಂಗಂತ ಹೇಳಿ ನಾವು ಪ್ರಾರ್ಥನೆ ಮಾಡೋದನ್ನು ಬಿಡಬಾರ್ದು. ಹಂಗಂತ ಹೇಳಿ ದೇವರ ಮೇಲಿರೋ ವಿಶ್ವಾಸವನ್ನ ಕಳ್ಕೊಳ್ಬಾರ್ದು. ಪರಿಸ್ಥಿತಿಯನ್ನು ನೋಡಿ ದೇವರಿಗೆ ಕೊಡ್ಬೇಕಾದದನ್ನ, ದೇವರ ರಾಜ್ಯಕ್ಕೆ ಬಿತ್ತಬೇಕಾದದನ್ನ ಬಿತ್ತದೆ ನಿಲ್ಲಿಸಬಾರ್ದು. ದೇವರಿಂದ ನಾವು ಕದ್ದುಕೊಳ್ಳುವವರಾಗಿರ್ಬಾರ್ದು ಪ್ರೇರೆ. ಯಾಕಂದ್ರೆ ಸೈತಾನ ನಮ್ಮ ಪರಿಸ್ಥಿತಿಗಳನ್ನ, ನಮ್ಮನ್ನ ಕಷ್ಟಗಳನ್ನ ನೋಡಿ ತೋರಿಸಿ ನಮ್ಮನ್ನ ಇನ್ನಷ್ಟು ಶೋಧನೆಯಲ್ಲಿ, ಇನ್ನಷ್ಟು ನಮ್ಮನ್ನ ದರಿದ್ರದಲ್ಲಿ, ಇನ್ನಷ್ಟು ನಮ್ಮನ್ನ ಮೇಲೆ ಬರದ ಹಾಗೆ ನಮ್ಮನ್ನ ದಾಸತ್ವದಲ್ಲಿ ಕಟ್ಟಾಕ್ಲಿಕ್ಕೆ ಹೋಗ್ತಾ ಇರ್ತಾನೆ. ಹಾಗಾದ್ರೆ ನಾವು ದಾಸತ್ವದಿಂದ ಹೊರಗಡೆ ಬರ್ಬೇಕಾದ್ರೆ, ದೇವರು ನಿಶ್ಚಯವಾಗಿ ನಮ್ಮನ್ನ ಆಶೀರ್ವದಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ಕಣ್ಣೀರಲ್ಲೂ, ಇಕ್ಕಟ್ಟಿನಲ್ಲೂ, ಸಾಲದಲ್ಲೂ ದೇವರಿಗೆ ನಂಬಿಗಸ್ತರಾಗಿ ನಾವು ಬಿತ್ತುವವರಾಗಿರ್ಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ದೇವರ ವಾಕ್ಯದ ಪ್ರಕಾರ ನಡೀತಾ, ಜೀವಿಸ್ತಾ ದೇವರ ರಾಜ್ಯಕ್ಕೆ ಕೊಡಬೇಕಾದದನ್ನ ಕೊಡುವವರಾಗಿರ್ಬೇಕು.
ಆಗ ಖಂಡಿತವಾಗಿ ದೇವರು ನಮ್ಮನ್ನ ಮೇಲೆ ತೆಗೆದುಕೊಂಡು ಬರ್ತಾನೆ. ನಮ್ಮನ್ನೆಲ್ಲ ಸಾಲಗಳನ್ನ ತೀರಿಸಿಕೊಳ್ಳುವಂತೆ ದೇವರು ನಮಗೆ ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನ ತೆರೀತಾನೆ. ನೀವು ಕೈ ಹಾಕುವಂತ ಕೆಲಸಗಳನ್ನ ದೇವರು ಆಶೀರ್ವದಿಸ್ತಾನೆ. ಆದ್ರಿಂದ ಯಾರು ಕೂಡ ಸೋತು ಹೋಗ್ಬೇಡ್ರಿ. ಹಾಗಾಗಿ ನೀವು ಇವತ್ತಿನ ಸಾಲದಲ್ಲಿ ಇದ್ದೀರಾ, ಸಾಲ ತೀರಿಸ್ಕೊಳಕ್ಕಾಗದೆ ಕಷ್ಟಪಡ್ತಿದ್ದೀರಾ, ಹಾಗಾದ್ರೆ ದೇವರ ವಾಕ್ಯ ಹೇಳ್ತಿದೆ, ನೀತಿವಂತನ್ನು ಧರ್ಮಿಷ್ಠನಾಗಿ ಸಾಲ ಕೊಡ್ತಾನಂತೆ. ನೋಡಿ, 26ನೇ ವಚನ ಒಂದು ಸಾರಿ ಓದಿಕೊಳ್ಳೋಣ. ಅದೇ 37ನೇ ಅಧ್ಯಾಯ 26ನೇ ವಚನ. ಪ್ರೇರೆ, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣದ ಸಹಾಯವನ್ನು ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ನೋಡಿ, ನಾವು ಮಾತ್ರ ಅಲ್ಲ, ದೇವರ ರಾಜ್ಯದಲ್ಲಿ ನಾವು ಬಿತ್ತುವಾಗ ನಾವು ಮಾತ್ರ ಆಶೀರ್ವದಿಸಲ್ಪಡುವುದಲ್ಲ ಮಾತ್ರ ಅಲ್ಲ ಪ್ರೇರೆ, ನಮ್ಮ ಸಂತತಿ ಕೂಡ ಆಶೀರ್ವದಿಸಲ್ಪಡ್ತದೆ. ನಮ್ಮ ತಲೆಮಾರುಗಳು ಕೂಡ ದೇವರು ಆಶೀರ್ವದಿಸ್ತಾನೆ. ಅನೇಕರಿಗೆ ಸಹಾಯ ಮಾಡುವ ಹಾಗೆ, ಅನೇಕರಿಗೆ ದಾನ ಕೊಡುವ ಹಾಗೆ, ಅನೇಕರಿಗೆ ಧರ್ಮ ಕೊಡುವ ಹಾಗೆ, ನಾವು ಇತರರಿಗೆ ಕೊಡುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನಂತೆ. ಹಾಗಾದ್ರೆ ಸೈತಾನಿಗೆ ಇವೆಲ್ಲವೂ ಗೊತ್ತಿದೆ. ಆದ್ರಿಂದ ಸೈತಾನ್ ನಮ್ಮನ್ನ ಪರಿಸ್ಥಿತಿಗಳನ್ನ ತೋರಿಸ್ತಾ, ನಮ್ಮ ಕಷ್ಟದ ಪರಿಸ್ಥಿತಿಗಳನ್ನ ತೋರಿಸ್ತಾ, ನಮ್ಮ ಸಾಲಗಳ ಪರಿಸ್ಥಿತಿಗಳನ್ನ ತೋರಿಸ್ತಾ, ದೇವರದನ್ನ ದೇವರಿಗೆ ಕೊಡದೆ ದೇವರಿಂದ ನಾವು ಆಶೀರ್ವದಿಸಲ್ಪಡಬಾರದು ಎಂಬುದಾಗಿ ತಿಳಿದು ಆತನು ನಮ್ಮನ್ನ ಏನ್ ಮಾಡ್ತಿದ್ದಾನೆ, ದರಿದ್ರದಲ್ಲಿ, ಶಾಪದಲ್ಲಿ, ಸಾಲದಿಂದ ಹೊರಗಡೆ ಬರಬಾರದು ಎಂಬುದಾಗಿ ನಮ್ಮನ್ನ ಕಷ್ಟ 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 ಅಂತ ಹೇಳಿ ಅದೇ ಪರಿಸ್ಥಿತಿಯಲ್ಲಿ ನಡೆಸ್ತಿದ್ದಾನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೀವಿ, ಕೊಡುವವರ ಮೇಲೆ ದೇವರಿಗೆ ಹೆಚ್ಚಾಗಿ ಪ್ರೀತಿ ಉಂಟಂತೆ. ನೋಡಿ, ಹಾಗಾದ್ರೆ ಕೊಡುವವರು ಸಂತೋಷವಾಗಿ ಕೊಡ್ಬೇಕಂತೆ ದೇವರಿಗೆ, ದುಃಖದಿಂದ ಆಗ್ಲಿ ಬಲಾತ್ಕಾರದಿಂದ ಆಗ್ಲಿ ಕೊಡಬಾರದಂತೆ. ಹಾಗಾದ್ರೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕೊಡುವಾಗ ದೇವರ ವಾಕ್ಯ ಹೇಳ್ತದೆ, ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡ್ಲಿ. ಹಾಗಾದ್ರೆ ನಾನು ದೇವರ ರಾಜ್ಯಕ್ಕಾಗಿ ನಾನು ಬಿತ್ತುತ್ತೇನೆ, ನಾನು ದೇವರ ಸೇವೆಗಾಗಿ ನಾನು ಕಾಣಿಕೆಗಳನ್ನ ಬಿತ್ತುತ್ತೇನೆ, ನಾನು ಆ ಸಂಪಾದನೆಗಳಲ್ಲಿ ದೇವರಿಗಾಗಿ ಕೊಡ್ಬೇಕಾಗಿರೋ ದಸಂಭಾಗಗಳನ್ನ ದೇವರ ಸೇವೆಗಳಲ್ಲಿ ನಾನು ಬಿತ್ತುತ್ತೇನೆ ಎಂಬುದಾಗಿ ನಾವು ನಿಶ್ಚಯ ಮಾಡಿಕೊಂಡು ಎಂತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ವಿಶ್ವಾಸನ ಕಳ್ಕೊಳ್ಳದೆ, ನಮ್ಮ ಮನಸ್ಥಿತಿಯಲ್ಲಿ ನಾವು ಹಿಂಜರಿದು ಹೋಗದಂತೆ ನಾವು ಪ್ರಾಮಾಣಿಕವಾಗಿ ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ದೇವರ ವಾಕ್ಯ ಹೇಳೋ ಪ್ರಕಾರ ಸಂತೋಷವಾಗಿ ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ, ಸೇವೆ ಕಾರ್ಯಗಳಿಗಾಗಿ ನಾವು ಬಿತ್ತುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಸಂತತಿ ಕೂಡ ಅಭಿವೃದ್ಧಿ ಪಡಿಸ್ತಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ಹೇಳುವ ವಾಗ್ದಾನ ಏನು ನೋಡಿ, ಈಸ್ಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ನಾವು ಈ ದೇವ್ರದ್ದು ಕೇಳ್ಕೊಳ್ತಿದೀವಿ, ಹಾಗಾದ್ರೆ ದೇವರ ಬಳಿಯಲ್ಲಿ ಬಂದು ಬಿತ್ತೋಣ ಪ್ರೇರೆ. ಖಂಡಿತವಾಗಿ ಆತನು ಯಾರಿಗೂ ಯಾವತ್ತು ಋಣಸ್ಥನಲ್ಲ. ಆದ್ರಿಂದ ನಾವು ದೇವರ ರಾಜ್ಯದಲ್ಲಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬಿತ್ತುವಾಗ ನಿಶ್ಚಯವಾಗಿ ದೇವರು ನಮ್ಮ ತಲೆಮಾರುಗಳನ್ನ ಆಶೀರ್ವದಿಸಿ ಇತರರಿಗೆ ಕೊಡುವ ಹಾಗೆ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಅನೇಕ ಜನ ದೇವರ ರಾಜ್ಯದಲ್ಲಿ ಬಿತ್ತುತ್ತಾರೆ, ಆದ್ರೆ ಒಳ್ಳೆ ಮನಸ್ಸು ಇರುವುದಿಲ್ಲ ಅವರಲ್ಲಿ. ನಾವಾಗಿರಬಾರ್ದು ಪ್ರೇರೆ. ದುಃಖದಿಂದ ಬಲಾತ್ಕಾರದಿಂದ ಬಿತ್ತಬಾರ್ದು, ಅಥವಾ ಮೋಸ ಅನ್ಯಾಯ ಮಾಡಿದ್ದನ್ನ ಬಿತ್ತಬಾರ್ದು. ಮತ್ತೆ ದೇವರನ್ನ ಪರೀಕ್ಷಿಸುವವರಾಗಿ ನಾವು ದೇವರಿಗೆ ಕಾಣಿಕೆ ಅಥವಾ ದಸಂಭಾಗವನ್ನ ಕೊಡುವವರಾಗಿರಬಾರ್ದು. ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಸೇವೆಯನ್ನ ಪ್ರೋತ್ಸಾಹ ಪಡಿಸುವವರಾಗಿ, ದೇವರ ಆಜ್ಞೆಗೆ ವಿಧೇಯರಾಗಿ ಸಂತೋಷವಾಗಿ ಕೊಡುವವರಾಗಿರ್ಬೇಕು. ನೋಡಿ, ಆ ವಿಧವೆ ಬರಗಾಲದಲ್ಲಿದ್ದಾಳೆ. ಆ ವಿಧವೆ ಮತ್ತು ಆ ಮಗನು ಮರಣವನ್ನ ಬಾಗಿಲನ್ನು ತಟ್ಟುವಂತ ಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಅವರು ಆ ಪರಿಸ್ಥಿತಿನ ನೋಡ್ಲಿಲ್ಲ, ಅದ್ರಲ್ಲಿ ಕಂಗಾಲಾಗ್ಲಿಲ್ಲ, ಅವರು ದೇವರನ್ನ ಪರೀಕ್ಷಿಸ್ತಿಲ್ಲ. ಈ ದೇವ ಮನುಷ್ಯನ್ ಹೇಳ್ತಿರೋ ಮಾತು ನಿಜನೋ ಸುಳ್ಳೋ, ಇದು ನಡೀತದ ಎಂಬುದಾಗಿ ಅವರು ಅನುಮಾನಿಸ್ತಿಲ್ಲ ಪ್ರೇರೆ. ಆದ್ರೆ ನಂಬಿಕೆಯಲ್ಲಿ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಲ ಆಕೆ ದೇವರ ಮಾತಿಗೆ ವಿಧೇಯಳಾದ್ಲು. ಸಂತೋಷವಾಗಿ ಎಲಿನಿಗೆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಕೊಟ್ಲು. ಇಸ್ರಾಯೇಲ್ ದೇವರು ಎಲಿನ ಮೂಲಕವಾಗಿ ಹೇಳಿದಂತ ಮಾತನ್ನ ಖಂಡಿತವಾಗಿ ತಾಚು ತಪ್ಪದೆ ನೆರವೇರಿಸೋದನ್ನ ನಾವು ನೋಡ್ತಿದ್ದಾರೆ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಬಿತ್ತುವಾಗ ನಾವು ದುಃಖದಿಂದ ಬಲಾತ್ಕಾರದಿಂದ ಬಿತ್ತಬಾರ್ದು, ಸಂತೋಷವಾಗಿ ಬಿತ್ತುವವರಾಗಿರ್ಬೇಕು ಮೊದಲನೇದಾಗಿ. ಎರಡನೇದಾಗಿ ದುಷ್ಟನು ಅಂತ ಹೇಳ್ತಿದ್ವಿ ಪ್ರಿಯರೇ. ಅನೇಕ ಜನ ದೇವರ ರಾಜ್ಯದಲ್ಲಿ ಕಾಣಿಕೆಗಳನ್ನ ಕೊಡ್ತಾರೆ, ದಸಂಭಾಗಗಳು ಕೊಡ್ತಾರೆ, ಆದ್ರೆ ತಮ್ಮ ಜೀವಿತದಲ್ಲಿ ವ್ಯಕ್ತಿಗತವಾಗಿ, ಕುಟುಂಬವಾಗಿ ದೇವರ ಅನುನ್ನತಿಯಲ್ಲಿ ಇರುವುದಿಲ್ಲ, ದೇವರ ಐಕ್ಯತೆಯಲ್ಲಿ ಇರುವುದಿಲ್ಲ, ದೇವರೊಟ್ಟಿಗೆ ಸರಿಯಾದಂತ
ಆ ಒಂದು ಒಳ್ಳೆ ಸಂಬಂಧನ ಇಟ್ಕೊಳ್ಳಲ್ಲ. ಆದ್ರಿಂದ ಅವ್ರು ಏನಾಗಿರಲ್ಲ, ಆಶೀರ್ವದಿಸಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ನಾನು ದೇವರಿಗೆ ಕಾಣಿಕೆಗಳನ್ನ ಕೊಡ್ತಾ ಇದ್ದೀನಿ, ಅಯ್ಯೋ ನಾನು ದೇವರ ರಾಜ್ಯದಲ್ಲಿ ತಾಚು ತಪ್ಪದೆ ನಾನು ದಶಂಭಾಗಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ, ನಾನು ಇತರ ಸೇವಕರುಗಳಿಗೂ ನಾನು ಸ್ವಲ್ಪ ಸಹಾಯ ಮಾಡ್ತಿದ್ದೀನಿ, ಆದ್ರೆ ದೇವರು ನನಗೆ ಆಶೀರ್ವದಿಸ್ತಾನೆ ಇಲ್ವೇ, ಅಯ್ಯೋ ನನ್ನ ಜೀವಿತ ಹಿಂಗೆ ಇದೆಯಲ್ಲ, ನನ್ನ ಕುಟುಂಬದ ಪರಿಸ್ಥಿತಿ ಈ ರೀತಿಯಾದ ಕಷ್ಟದಲ್ಲಿ ಅದು ಹೋಗ್ತಿದೆಯಲ್ಲ ಎಂಬುದಾಗಿ ದೇವರನ್ನು ಅನೇಕರು ಪರೀಕ್ಷಿಸ್ತಾರೆ ಪ್ರಿಯರೇ. ದೇವರು, ನಾವು ದೇವರಿಗೆ ಕೊಡುವುದನ್ನ, ದೇವರು ನಮ್ಮ ಕಾಣಿಕೆಗಳನ್ನ ನೋಡುವುದಿಲ್ಲ, ಆದ್ರೆ ನಮ್ಮ ಮನಸ್ಸನ್ನು ನೋಡ್ತಾನೆ ಮೊದಲು. ಹಾಗಾದ್ರೆ ಕೊಡುವಂತ ಮನಸ್ಸು ಹೇಗಿರ್ಬೇಕಂತೆ, ಅದು ಬಹಳ ಮುಖ್ಯ ಪ್ರೇರೆ. ನೋಡಿ, ಯೇಸು ಸ್ವಾಮಿ ಸಭಾ ಮಂದಿರದ ಎದುರುಗಡೆ ಕುಳಿತುಕೊಂಡು ಆತನು ನೋಡ್ತಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ಎಲ್ಲರೂ ಶ್ರೀಮಂತರು ಬಂದಿದ್ದೇನೆ, ಅವ್ರಿಗೆ ಸಾಕಾಗಿ ಮಿಕ್ಕಿದ್ದನ್ನ ತಂದು ದೇವರಿಗೆ ಪೆಟ್ಟಿಗೆಯಲ್ಲಿ ಕಾಣಿಕೆನ ಹಾಕ್ತಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರೇರೆ. ಹಾಗಾದ್ರೆ ಒಬ್ಬ ಬಡವ ವಿಧವೆ ಬಂದು ತನ್ನಲ್ಲಿ ಇದ್ದದ್ದನ್ನೇ, ತನ್ನ ಜೀವಕ್ಕೆ ಇಟ್ಕೊಂಡಿದ್ದನ್ನೇ, ಅಂದ್ರೆ ತನ್ನ ಜೀವಾಂಶಕ್ಕೆ ಇಟ್ಟುಕೊಂಡಿದ್ದನ್ನೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ತಾಳಂತೆ. ಹಾಗಾಗಿ ಸ್ವಾಮಿ ಹೇಳ್ತಾರೆ, ಇಲ್ಲಿರೋರ್ಗಿಂತ ಎಲ್ಲರಿಗಿಂತಲೂ ಹೆಚ್ಚಾಗಿ ಬಡ ವಿಧವೆ ದೇವರಿಗೆ ಕೊಟ್ಟಳು ಎಂಬುದಾಗಿ ಆಕೆಯನ್ನ ಬಗ್ಗೆ ತಿಳಿಸುವುದನ್ನ ಮತ್ತೆ ಆಕೆಯನ್ನ ಹೊಗಳುವುದನ್ನ ನಾವು ನೋಡ್ತೀವಿ ಪ್ರೇರೆ. ಹಾಗಾದ್ರೆ ದೇವರಿಗೆ ನಾವು ಕೊಡುವಂತ ಕಾಣಿಕೆನ ನೋಡುವುದಿಲ್ಲ ದೇವರು. ನೀನ್ ಎಷ್ಟು ಕೊಟ್ಟೆ ಅನ್ನೋದನ್ನ, ಕೊಡ್ತಿದ್ದಿ ಅನ್ನೋದನ್ನ ನೋಡಲ್ಲ. ಹಾಗಾದ್ರೆ ಯಾವ ಮನಸ್ಸಿನಿಂದ ನೀನ್ ಕೊಡ್ತಿದ್ದಿ ಅನ್ನೋದನ್ನ ನೋಡ್ತಾನೆ. ಯಾವ ರೀತಿಯಾಗಿ ದೇವರೊಟ್ಟಿಗಿರುವಂತ ನಿನ್ನ ಅನ್ಯೂನ್ಯತೆಯನ್ನ ನೋಡ್ತಾನೆ. ದೇವರ ವಾಕ್ಯಕ್ಕಿರುವಂತ ವಿಧೇಯತ್ವನ ನೋಡ್ತಾನೆ ದೇವರು. ದೇವರ ವಾಕ್ಯದ ಮೇಲೆ ಇರುವ ನಂಬಿಕೆಯನ್ನ ನೋಡ್ತಾನೆ. ದೇವರನ್ನ ಪರೀಕ್ಷಿಸದೆ ತನ್ನ ಜೀವಿತವನ್ನೇ ಒಪ್ಪಿಸಿಕೊಡುವುದನ್ನ ನೋಡ್ತೀವಿ. ಹಾಗಾದ್ರೆ ಎಲಿಯನ ಮೂಲಕವಾಗಿ ದೇವರು ಮಾತನಾಡಿದಂತ ಆ ವಿಧವೆ ತನ್ನ ಜೀವಿತವನ್ನೇ, ತನ್ನ ಮಗನ ಜೀವಿತವನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಲು. ಅದಕ್ಕೆ ಬರಗಾಲದಲ್ಲಿ ಅವರು ಪೋಷಿಸಲ್ಪಟ್ಟರು ಪ್ರೇರೆ. ಈಸಾಕನು ಕೂಡ ಅಂತ ಘೋರವಾದ ಬರಗಾಲದಲ್ಲೂ ಕೂಡ ದೇವರ ಮಾತಿಗೆ ವಿಧೇಯನಾಗಿ ತನ್ನನ್ನೇ ತಾನು ಸಮರ್ಪಿಸಿದ. ಆನಂತರ ಬೀಜವನ್ನು ಬಿತ್ತುವಾಗ ಆತ 100ರಷ್ಟು ಪ್ರತಿಫಲ ಕೊಯ್ದ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಿದ್ದೀವಿ. ಹಾಗಾದ್ರೆ ಪ್ರೇರೆ, ನಾವು ದೇವರ ರಾಜ್ಯಕ್ಕೆ ಬರೀ ಕಾಣಿಕೆಗಳನ್ನ, ದಶಂಭಾಗಗಳನ್ನ ಬಿತ್ತುವುದು ಮಾತ್ರ ಅಲ್ಲ, ನಮ್ಮನ್ನೇ ನಾವು ಬಿತ್ತಲ್ಪಡಬೇಕು. ನಮ್ಮ ಪ್ರಾಣ, ಆತ್ಮ, ಶರೀರ ದೇವರ ರಾಜ್ಯದಲ್ಲಿ ಒಪ್ಪಿಸಿಕೊಡ್ಬೇಕು. ದೇವರೊಟ್ಟಿಗೆ ಅನ್ಯೂನ್ಯತೆ ಉಳ್ಳವರಾಗಿರ್ಬೇಕು. ದೇವರ ಜೊತೆ ನಾವು ಜೀವಿಸುವವರಾಗಿರ್ಬೇಕು. ದೇವರ ಮಾರ್ಗದಲ್ಲಿ ನಾವು ನಿತ್ಯವೂ ಆತನ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು. ಆತನಿಗೆ ಭಯ ಭಕ್ತಿಯಿಂದ ಜೀವಿಸ್ತಾ ಕೆಟ್ಟದನ್ನ ನಿರಾಕರಿಸುವವರಾಗಿರ್ಬೇಕು. ಆಗ ದೇವರು ನಾವು ಬಿತ್ತುವಂತ ಪ್ರತಿಯೊಂದು ಕಾಣಿಕೆಗಳನ್ನ, ನಾವು ಬಿತ್ತುವಂತ ಪ್ರತಿಯೊಂದು ಸೇವೆಯಲ್ಲಿ ಬಿತ್ತುವಂತ ಪ್ರತಿಯೊಂದು ದಶಂಭಾಗಗಳನ್ನ ಕರ್ತನ ಆಶೀರ್ವದಿಸಿ ನಮ್ಮ ಜೊಳ್ಳು ಬಿದ್ದ ಕೈಗಳನ್ನ, ದರಿದ್ರ ಕೈಗಳನ್ನ ಆತನ ಆಶೀರ್ವಾದ ಕರಗಳನ್ನಾಗಿ ಮಾರ್ಪಡಿಸ್ತಾನೆ. ಹಾಗಾದ್ರೆ ನಾವು ಬರೀ ಕಾಣಿಕೆ ಕೊಡುವುದು ಮಾತ್ರ ಅಲ್ಲ, ನಮ್ಮ ಹೃದಯವನ್ನು ಕೂಡ ದೇವರಿಗೆ ಸಮರ್ಪಿಸಬೇಕು. ನಾವು ದೇವರಿಗೆ ಸಮಯವನ್ನು ಕೂಡ ದೇವರಿಗೆ ಕೊಡುವವರಾಗಿರ್ಬೇಕು. ಮತ್ತೆ ದೇವರಿಗೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ ಖಂಡಿತವಾಗಿ ಕೂಡ ದೇವರು ನಮ್ಮನ್ನ ಆತನ ವಾಗ್ದಾನ ಮಾಡಿದ ಹಾಗೆ ಸಾಲ ಕೊಡುವವನಾಗಿ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬನ ಆಶೀರ್ವದಿಸ್ತಾನೆ. ಹಾಗಾದ್ರೆ ಬಾಧೆ ಪಡ್ತಿದ್ದೀರಾ? ಭಯಪಡಬೇಡಿ. ನಿಮ್ಮ ಮೇಲೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ವ್ಯಕ್ತಿಗಳು ನಾವು ಆಗಿದ್ದೀವಿ. ನಿಮ್ಮ ಕುಟುಂಬ ಸಾಲದಿಂದ ಬಿಡುಗಡೆಗಾಗಿ ಆತನ ನಿಶ್ಚಯವಾಗಿ ಮಾರ್ಗಗಳನ್ನ ಏರ್ಪಡಿಸ್ತಾನೆ ಪ್ರೇರೆ. ನಿಶ್ಚಯವಾಗಿ ಆತನ ಬಾಗಿಲುಗಳು ತೆರೀತಾನೆ. ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ. ದೇವರೇ, ಈ ಸಾಲದಿಂದ ನಾನು ಬಿಡಿಸ್ತೀನಿ ಅಂತ ಹೇಳಿದ್ಯಲ್ಲ, ನಾನು ನಿನ್ನ ನಂಬುತ್ತೀನಪ್ಪ. ಯೇಸುವೆ, ನಿನ್ನ ರಕ್ತದಿಂದ ನಾನು ತೊಳೆದು ನಾನು ನೀತಿವಂತನಾಗಿ ಮಾಡಿದ್ಯಲ್ಲ, ಹಾಗಾದ್ರೆ ನಿನ್ನ ಮಗನಾಗಿ, ನಿನ್ನ ಮಗಳಾಗಿ, ನಿನ್ನ ಕುಟುಂಬವಾಗಿರೋ ನನ್ನನ್ನ ಈ ಸಾಲದಿಂದ ಬಿಡಿಸು, ಈ ಬಾಧೆಯಿಂದ ಬಿಡಿಸು. ನಾನು ನನ್ನ ಕುಟುಂಬ ಕರ್ತನೆ, ಹೌದು ಸ್ವಾಮಿ, ಇತರರಿಗೆ ಕೊಡುವಾಗೆ ನನ್ನ ಆಶೀರ್ವದಿಸು ಎಂಬುದಾಗಿ ನೀವು ಕೇಳುವುದಾದ್ರೆ ನಿಶ್ಚಯವಾಗಿ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಎರಡನೇದಾಗಿ, ನೀವು ಮತ್ತೆ ದೇವರನ್ನು ಪ್ರಾರ್ಥಿಸಬೇಕು. ಇನ್ನು ಮುಂದೆ ನಾನು ಸಾಲ ತೆಗೆದುಕೊಳ್ಳಲ್ಲ ಸ್ವಾಮಿ, ಯಾವುದೇ ಪರಿಸ್ಥಿತಿಗಳು ನಾನು ನಂಬುತ್ತೇನೆ ನನ್ನ, ಮತ್ತೆ ನಾನು ಇನ್ನು ಮುಂದೆ ಯಾವುದೇ ಪರಿಸ್ಥಿತಿಗಳಲ್ಲೂ ಕೂಡ ದೇವರೇ ನಾನಿನ್ನು ಪರೀಕ್ಷಿಸುವುದಿಲ್ಲ, ಮತ್ತೆ ನಾನು ಸಾಲಕ್ಕೆ ಕೈ ಹಾಕುವುದಿಲ್ಲ, ನಾನು ನಂಬಿಕೆಯಲ್ಲಿ ಜೀವಿಸ್ತೀನಿ ಎಂಬುದಾಗಿ ನಾವು ದೇವರ ಮುಂದೆ ಹರಕೆ ಮಾಡುವವರಾಗಿರ್ಬೇಕು. ಮೂರನೇದಾಗಿ, ನಾವು ದೇವರ ರಾಜ್ಯದಲ್ಲಿ ಬಿತ್ತುವವರಾಗಿರ್ಬೇಕು. ಕಷ್ಟ ಇದೆ, ಅಯ್ಯೋ ಸಾಲ ಇದೆ, ದೇವರು ಮೊದಲು ನನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಕುಳಿತುಕೊಳ್ಳಬಾರ್ದು. ನಾವು ಕಣ್ಣೀರಲು ಇಕ್ಕಟ್ಟಲು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ದೇವರ ರಾಜ್ಯದಲ್ಲಿ ಬಿತ್ತುವವರಾಗಿರ್ಬೇಕು. ನಾಲ್ಕನೇದಾಗಿ, ನಾವು ಮನಸಾರೆ ಬಿತ್ತುವವರಾಗಿರ್ಬೇಕು. ನಮ್ಮನ್ನೇ ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾ ಆ ಬಡ ವಿಧವೆ ಹಾಗೆ ಏನಂತೆ ದೇವರು ಮೆಚ್ಚುವಾಗಿ ನಾವು ಬಿತ್ತೋದಾದ್ರೆ ನಿಶ್ಚಯವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ದುಷ್ಟನ್ನು ಸಾಲ ಮಾಡಿಕೊಂಡು ತೀರಿಸದಂತೆ ಹೋಗಿ ಬಿಡ್ತಾನೆ,
ಆದರೆ ನೀತಿವಂತನು ಪರೋಪಕಾರಿಯಾಗಿ ಧರ್ಮವನ್ನ ಕೊಡ್ತಾನೆ ಎಂಬುದಾಗಿ ನೀವು ಹೇಳಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರಾಗಿ ಮಾಡಿದ್ಯಪ್ಪ. ಇವತ್ತು ಅನೇಕ ಕುಟುಂಬಗಳು ಸ್ವಾಮಿ, ಅನೇಕ ಜನರು ಕರ್ತನೆ ವ್ಯಕ್ತಿಗತವಾಗಿ ಕುಟುಂಬವಾಗಿ ಕರ್ತನೆ ಸಾಲದಲ್ಲಿ ಬಾಧೆ ಪಡ್ತಿದ್ದಾರೆ. ಯೇಸುವಿನ ನಾಮದಲ್ಲಿ ಆ ಸಾಲದ ಆತ್ಮಗಳು ಬಿಟ್ಟು ಹೋಗ್ಲಿ ಎಂಬುದಾಗಿ ಪ್ರಾರ್ಥಿಸ್ತಿದ್ದೀನಿ. ಆ ಸಾಲಗಳು ತೀರಿ ಹೋಗಲಿ ಕರ್ತನೆ. ಹೌದು ಸ್ವಾಮಿ, ಜೊಳ್ಳು ಬಿದ್ದ ಕೈಗಳು ಅಪಾಕರ್ತನ ದರಿದ್ರ ಕೈಗಳನ್ನ ಯೇಸು ರಕ್ತದಲ್ಲಿ ತೆಗೆದ ಶುದ್ಧಿಪಡಿಸು ಸ್ವಾಮಿ. ಯೇಸುವಿನ ರಕ್ತದಲ್ಲಿ ಕರ್ತನೆ ಆ ವ್ಯಕ್ತಿಗಳನ್ನು ಆಶೀರ್ವಸು, ಆ ಕುಟುಂಬಗಳನ್ನು ಆಶೀರ್ವದಿಸಪ್ಪ ಕರ್ತನೆ. ಧರ್ಮೋಪದೇಶ ಕಾಂಡ 28:12 ವಚನದಲ್ಲಿ ನೀನು ಹೇಳಿದ ಹಾಗೆ ಸ್ವಾಮಿ ಕರ್ತನೆ, ನಂಬುವನ ಸಾಲ ಕೊಡುವ ರೀತಿಲಿ ಇಡ್ತೀನಿ ಅಂತ ಹೇಳಿದ ಹಾಗೆ ಅವ್ರನ್ನ ಆಶೀರ್ವಸು. ಯಾರೆಲ್ಲ ಒಪ್ಪಿಸಿ ಕರ್ತನೆ ಬೇಡಿಕೊಳ್ತಿದಾರೋ ಅವ್ರಿಗೆ ಸಹಾಯ ಮಾಡು ಕರ್ತನೆ. ಈ ನೂತನ ತಿಂಗಳಲ್ಲಿ ಕರ್ತನೆ ಹೊಸ ಬಾಗಿಲುಗಳು ಅವರಿಗೆ ತೆರೆಯಲ್ಪಡ್ಲಿ ಕರ್ತನೆ. ಸಾಲ ತೀರಿಸಿಕೊಳ್ಳುವ ಬಾಗಿಲುಗಳು ತೆರೆಯಲಿ ಅಪ್ಪ. ಅವ್ರ ಕೈ ಹಾಕುವ ಕೆಲಸಗಳು, ಅವ್ರ ಕೈ ಹಾಕುವ ವ್ಯಾಪಾರಗಳನ್ನು ಆಶೀರ್ವದಿಸಿರಿ. ಅವರ ಬಿಸ್ನೆಸ್ಗಳನ್ನು ಆಶೀರ್ವದಿಸಿರಿ. ಅವ್ರ ಭೂಮಿಯಲ್ಲಿ ಬಿತ್ತುವಂತ ಬೀಜಗಳು ಆಶೀರ್ವದಿಸಲ್ಪಡಲಿ ಕರ್ತನೆ. ಅವ್ರ ಮನೆಯಲ್ಲಿ ತರುವಂತ ಎಲ್ಲ ವರಮಾನಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನುಂಗುವಂತ ಆ ಶಾಪದ ಹುಳಗಳ ಬಾಯಿಗಳು ಕಟ್ಟಲ್ಪಡಲಿ ಯೇಸುವಿನ ನಾಮದಲ್ಲಿ. ಆ ಸಾಲದ ಆತ್ಮಗಳು ಮನೆಯನ್ನು ಬಿಟ್ಟು ಹೋಗ್ಲಿ ಎಂಬುದಾಗಿ ಪ್ರಾರ್ಥಿಸ್ತಿದ್ದೀನಿ ಯೇಸು ಕ್ರಿಸ್ತನ ನಾಮದಲ್ಲಿ. ನಿನ್ನ ಮಕ್ಕಳು ನಿನ್ನ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲ್ಪಡ್ಲಿ. ಅವರು ನಿನ್ನಲ್ಲಿ ಕರ್ತನೆ ಹೆಚ್ಚಳ ಪಡ್ಲಿ ಕರ್ತನೆ. ನಿನ್ನಲ್ಲಿ ಅಭಿವೃದ್ಧಿ ಆಗ್ಲಿ. ತಲೆಮಾರುವರೆಗೆ ಕರ್ತನೆ ಅವರು ಕೊಡುವವರಾಗಿ ದೇವರೇ ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಮಕ್ಕಳಾಗಿರುವಂತ ದೇವರೇ, ಹೌದು, ನಿನ್ನ ಮೇಲೆ ವಿಶ್ವಾಸ ಇಟ್ಟಂತ ಜನರು ಸ್ವಾಮಿ ಯಾವ ಸಾಲದಲ್ಲಿ ಇರದ ಹಾಗೆ ಕರ್ತನೆ ಸಾಲ ಕೊಡುವ ಹಾಗೆ ಅವರು ಆಶೀರ್ವದಿಸಲ್ಪಡ್ಲಿ. ವಾಗ್ದಾನವು ಅವರ ಜೀವಿತದಲ್ಲಿ ನೆರವೇರಲ್ಪಡ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಬದಲು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಿ ಬೇಡ್ತೀವಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.